ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಿ ಟಿ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ಸುದ್ದಿ ಬಂದ್ಬಿಟ್ಟು ಮೊನ್ನೆ ನ್ಯೂಸ್ ಪೇಪರ್ ನಾಳೆ ಕೂಡ ಬಂದಿದೆ. ದಿನಪತ್ರಿಕೆಯಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಔಟ್ ಆಫ್ ಸಿಲೆಬಸ್ 50 ಪ್ರಶ್ನೆಗಳು ಕೇಳೋದು ತಪ್ಪೆ. ತಜ್ಞರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಶಿಕ್ಷಣ ಇಲಾಖೆ ಪಾಲಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಪ್ಪಿತಸ್ಥರಿಗೆ ಯಾಕೆ ಶಿಕ್ಷೆ ಆಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. 3.5 ಲಕ್ಷ ವಿದ್ಯಾರ್ಥಿಗಳು ಬರ್ತಿದ್ದಾರೆ. ಅದೇ ರೀತಿ ಪಾಲಕರು ಕೂಡ ಇದ್ದಾರೆ. ಒಟ್ಟಾರೆ 10 ಲಕ್ಷ ಜನರು ನೆಮ್ಮದಿ ಕೆಡಿಸ್ಕೊಂಡಿದ್ದಾರೆ ಈ ಸಿಇಟಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಎಡವಟ್ಟಿಗೆ. ಯಾರೆಂಬ $1 ಮಿಲಿಯನ್ ಪ್ರಶ್ನೆ ಕೂಡ ಶುರುವಾಗಿದೆ. ಇದಕ್ಕೆ ಕಾರಣ ಯಾರು ಅಂತ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಯಾರು ಹೊಣೆ ಹಾಕ್ತಾರೆ ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಸರ್ಕಾರ ಶಿಕ್ಷಣ ಇಲಾಖೆ ನಡುವೆಗೆ ಸಾರ್ವಜನಿಕ ವಲಯದಲ್ಲಿ ಅನುಮಾನ ಕೂಡ ನಡೀತಿದೆ. ಆಕ್ರೋಶ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ತಪ್ಪು ಮಾಡಿದೆ ಅಂತ ಸಾಬೀತಾಗಿದೆ. ಯಾಕೆ ಯಾರಿಗೂ ಶಿಕ್ಷೆ ಆಗಿಲ್ಲ ಅಂತ ಒಂದಲ್ಲ ಎರಡಲ್ಲ ಬರೋಬ್ಬರಿ 50 ಅಂದ್ಬಿಟ್ಟು ಔಟ್ ಆಫ್ ಪ್ರಶ್ನೆ ನಡೆದಿರೋ ಕಾರಣ ಸರ್ಕಾರ ಒಪ್ಕೊಂಡಿದೆ. ಆದರೆ ಇದಕ್ಕೆ ಕಾರಣವಾದ್ರ ಮೇಲೆ ಯಾಕೆ ಇನ್ನೂ ಕೂಡ ಕ್ರಮ ಆಗಿಲ್ಲ, ಇದಕ್ಕೆ ಯಾರು ಕಾರಣ ರೀಸನ್ ಆಗಿದ್ದಾರೆ, ಅವರ ವಿರುದ್ಧ ಯಾಕೆ ಕ್ರಮ ಆಗಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ. ತಪ್ಪಿತಸ್ಥರನ್ನು ಗುರುತಿಸಿ ಅವರಿಗೆ ಶಿಸ್ತು ಕ್ರಮ ಕೊಡಬೇಕು ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ಕ್ಯಾಬಿನೆಟ್ಗಳ ವಿದ್ಯಾರ್ಥಿಗಳೇ ತಪ್ಪನ್ನ ಈ ರೀತಿ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಶಿಕ್ಷೆ ಕೊಡದು ಹೋದ್ರೆ ಮುಂದೆ ಬೇರೆಯವರು ಇದೇ ರೀತಿ ತಪ್ಪು ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ, ಪೋಷಕರಿಗೆ ಸಮಸ್ಯೆ, ನಾನಾ ರೀತಿಯ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ತಪ್ಪು ಯಾರು ಮಾಡಿದಾರೋ ಶಿಕ್ಷೆ ಆದ್ರೆ ಮುಂದೊಂದು ದಿನ ಈ ರೀತಿ ತಪ್ಪನ್ನ ಅವರು ಮಾಡೋದಕ್ಕೆ ಹೋಗೋದಿಲ್ಲ. ಈ ರೀತಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಇದೆ. ಅಧಿಕಾರಿಗಳು ನೆಪ ಹೇಳ್ತಾ ಇದ್ದಾರೆ. ಶಿಕ್ಷಣ ಸಚಿವರು ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. 10 ರಿಂದ 12 ದಿನ ಆದ್ರೂ ಕೂಡ ಯಾವುದೇ ರೀತಿ ಆತಂಕ ಪಟ್ಟಿದ್ದಾರೆ ವಿದ್ಯಾರ್ಥಿಗಳು. ಸರ್ಕಾರ ಏನು ಹೇಳಿಲ್ಲ. 2 ವರ್ಷ ಕಷ್ಟಪಟ್ಟು ಓದಿರ್ತಾರೆ, ರಾತ್ರಿ ಹೋಗಲು ಓದಿರ್ತಾರೆ. ಇದಕ್ಕೆ ಯಾರು ಹೊಣೆ ಅಂತ ಕೇಳ್ತಾ ಇದ್ದಾರೆ. ಹೌದು ವಿದ್ಯಾರ್ಥಿಗಳೇ, ಪದೇ ರೀತಿ ಗೊಂದಲಮಯ ವಾತಾವರಣ ಇದೆಲ್ಲ ಆಗ್ತವೆ. ಬಟ್ ಯಾರು ಕೂಡ ಇದಕ್ಕೆ ಹೊಣೆ ಅಂತ ಹೇಳೋದಿಲ್ಲ. ಅವ್ರು ಇವ್ರ ಮೇಲೆ ಹೇಳ್ತಾರೆ, ಇವ್ರ ಮೇಲೆ ಹೇಳ್ತಾರೆ. ಕೊನೆಗೆ ಪ್ರಕರಣ ಕೂಡ ಮರ್ತೋಗುತ್ತೆ. ಜನರು ಆಗಿ ಪೋಷಕರು ಆಗಿ ಎಲ್ಲರೂ ಕೂಡ ಮರ್ತೋಗ್ಬಿಡ್ತಾರೆ. ಇದು ಕ್ಷಣಿಕ ಅಷ್ಟೇ. ಇದೇ ರೀತಿ ಪದೇ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇರುತ್ತೆ. ಇದರ ವಿರುದ್ಧ ಯಾಕೆ ಇದು ಕ್ರಮ ಆಗಿಲ್ಲ ಅಂತ ಯಾರೋ ಹಂಗಾಗಿ ಗೊತ್ತಿಲ್ಲ. ಇಟ್ ಇಸ್ ನಾಟ್ ಈಸಿ ಅಂತ. ಬಟ್ ಯಾರು ಕೂಡ ಇದ್ರ ಬಗ್ಗೆ ಕೋರ್ಟ್ಗೂ ಹೋಗಲ್ಲ, ಏನು ಹೇಳೋದಿಲ್ಲ. ಯಾವ ರೀತಿ ಯಾರು ಕೂಡ ಕ್ರಮ ಆಗಿಲ್ಲ, ಯಾಕೆ ಅದ್ರ ಬಗ್ಗೆ ಕೂಡ ಯಾರು ಕೂಡ ಮಾತಾಡೋದು ಅಂತ ಕಷ್ಟಪಡ್ತೇನೆ. ಮೇನ್ ಆಗಿ ಸಮನ್ವಯಕರತೆ, ಕೋಆರ್ಡಿನೇಷನ್, ಸರ್ಕಾರಿ ಇಲಾಖೆ ಮಧ್ಯೆ ಕೋಆರ್ಡಿನೇಷನ್ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ KE ಆಗಿರ್ಬೋದು, PU ಇಲಾಖೆ ನಡುವೆ ಸಮನ್ವಯ, ಕೋಆರ್ಡಿನೇಷನ್ ಇಲ್ಲ ಅಂತ ಹೇಳಿ ಪ್ರಶ್ನೆ ಆಗಿದೆ. ಔಟ್ ಆಫ್ ಸಿಲೆಬಸ್ ಸಂಬಂಧಪಟ್ಟ ಯಾವುದೇ ರೀತಿ ಉನ್ನತ ಶಿಕ್ಷಣ ಇಲಾಖೆ, ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು KEಗೆ ಸಂಪರ್ಕ ಮಾಡಿಲ್ಲ. ತಜ್ಞರ ಸಮಿತಿ ವರದಿ ಸ್ವೀಕರಿಸಿ ಪ್ರಕಟಿಸುವ ಸೇರಿ ಎಲ್ಲೂ ಕೂಡ KEಗೆ ಮಾಹಿತಿ ಕೂಡ ನೀಡಿಲ್ಲ. ಏಕಾಏಕಿ ಅವರೇ ನಿರ್ಧಾರ ಕೈಗೊಂಡಿದ್ದಾರೆ. ಯಾರಿಂದ ಸಮಸ್ಯೆ ಬಂತು ಅದು ಕೂಡ ಗೋಜಿಗೂ ಕೂಡ ಗೊತ್ತಿಲ್ಲ. ಏಕಾಏಕಿ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೋದ್ರು, ತನಿಖೆ ಅಂದ್ರು, ಅವರೇ ಏಕಾಏಕಿ ನಿರ್ಧಾರ ಕೈಗೊಂಡ್ರು. PU ಬೋರ್ಡ್ ಕೇಳಿಲ್ಲ, KEಯನ್ನು ಕೇಳಿಲ್ಲ, ವಿದ್ಯಾರ್ಥಿಗಳನ್ನು ಕೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಸಮನ್ವಯ, ಕೋಆರ್ಡಿನೇಷನ್ ಕಡಿಮೆ ಆಗಿದೆ. ನೋಡಿ ಸರ್ಕಾರಗಳು ಯಾವ ರೀತಿ ನಿರ್ಧಾರ ಕೈಗೊಳ್ತವೆ, ಯಾವ ರೀತಿ ಕೋಆರ್ಡಿನೇಷನ್ ಇಲ್ಲ, ವಿದ್ಯಾರ್ಥಿಗಳಿಗೆ ಯಾವ ರೀತಿ ತೊಂದರೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ KE ವಾದಗಳೇನಂದ್ರೆ ಸರ್ಕಾರಿ ಪದವಿ ಕಾಲೇಜುಗಳ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಹಗರಣ ಅಂತ್ಯ ಕಂಡಿಲ್ಲ. PSI ಅವ್ರಿಗೆ ಕೂಡ ನ್ಯಾಯ ಒದಗಿಸಿಲ್ಲ. ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ನೀಡಿರೋದು, ವೈದ್ಯಕೀಯ ಸೀಟು ಹಂಚಿಕೆ ತಪ್ಪಾಗಿದೆ ಅಂತ ಹೇಳಿ ಹೈಕೋರ್ಟ್ ಚಾಟಿ ಬೀಸಿ 5 ಲಕ್ಷ ದಂಡ ಹಾಕಿರೋದು. ಇತ್ತೀಚೆಗೆ ಈ ರೀತಿ ಎಲ್ಲ ಬೆಳವಣಿಗೆ ಆಗಿದೆ. ಸರ್ಕಾರಗಳು ಕೈಗೊಂಡು ತರ ಕೂತ್ಕೊಂಡಿವೆ. ದಯವಿಟ್ಟು ವಿದ್ಯಾರ್ಥಿಗಳು ನೀವು ಎಚ್ಚರಿಕೆ ಆಗಿರಿ, ಪ್ರತಿಯೊಂದು ವಿಷಯದಲ್ಲಿ ಕೂಡ ಎಚ್ಚರಿಕೆ ಆಗಿರಿ. ಈ ರೀತಿ ನಿಮಗೆ ನಾನಾ ರೀತಿಯ ತೊಂದರೆಗಳು ಕೂಡ ಆಗ್ತವೆ. ಅದನ್ನೆಲ್ಲ ಸಹಿಸ್ಕೊಂಡು ಹೋಗ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.